24. What are the ways to solve problems arising from population explosion? ಜನಸಂಖ್ಯಾ ಸ್ಫೋಟದಿಂದ ಉಂಟಾಗುವ ತೊಂದರೆಗಳನ್ನ ಹೇಗೆ ಸಾಲ್ವ್ ಮಾಡುವುದು, ನಿವಾರಿಸುವುದು ಅಂತ ಕೇಳಿದ್ದಾರೆ. ಓಕೆ, ಸೊ ಜನಸಂಖ್ಯಾ ಸ್ಫೋಟದಿಂದ ಏನೇನ್ ತೊಂದರೆ ಆಗುತ್ತೆ ಮಕ್ಕಳೇ? ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್? ಐ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್ ಯು. Unemployment, isn't it? So economic inequality, health problems, in the problems of health sector, okay, like poverty and beggary. All these problems are caused through water scarcity. All these problems are caused by rapid population growth. So how to solve these problems? Spread of literacy. ಶೈಕ್ಷಣಿಕತೆ ಅಥವಾ ಸಾಕ್ಷರತೆಯನ್ನ ಜಾರಿಗೆ ತರುವುದು, ಟೆಕ್ನಿಕಲ್ ಎಜುಕೇಶನ್, ತಾಂತ್ರಿಕ ಶಿಕ್ಷಣವನ್ನ ಜನರಿಗೆ ಕೊಡುವುದರ ಮೂಲಕ, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಕೃಷಿಯ ಅಭಿವೃದ್ಧಿಯನ್ನ ಮಾಡುವುದು, ಇಂಡಸ್ಟ್ರಿಯಲ್ ಪ್ರೋಗ್ರೆಸ್, ಇನ್ಕ್ರೀಸಿಂಗ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್, development of small and cottage industries, creation of additional employment opportunities in the urban and rural areas are the methods or ways to the problems caused by overpopulation. Okay, so all these measures can be taken to eliminate the problems caused by overpopulation. ಏನೇನು ಕ್ರಮಗಳನ್ನು ಹೇಳಿದ್ದಾರೆ ಇಲ್ಲಿ? ಸ್ಪ್ರೆಡ್ ಆಫ್ ಲಿಟ್ರಸಿ, ಸಾಕ್ಷರತೆ, ತಾಂತ್ರಿಕ ಶಿಕ್ಷಣ, ಕೃಷಿಯನ್ನು ಅಭಿವೃದ್ಧಿಪಡಿಸುವುದು, ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು, ಇನ್ಕ್ರೀಸಿಂಗ್ ಎಕ್ಸ್ಪೋರ್ಟ್ಸ್ ಅಂತಂದ್ರೆ ರಫ್ತನ್ನ ಹೆಚ್ಚಿಗೆ ಮಾಡುವುದರ ಮೂಲಕ, ಅದೇ ರೀತಿ ಸಣ್ಣ ಕೈಗಾರಿಕೆಗಳು ಮತ್ತು ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವುದು, ಕ್ರಿಯೇಷನ್ ಆಫ್ ಅಡಿಷನಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಹೆಚ್ಚುವರಿ ಉದ್ಯೋಗವನ್ನ ಸೃಷ್ಟಿಸುವುದರ ಮೂಲಕ, ಈ ಎಲ್ಲ ಯೋಜನೆಗಳ ಮೂಲಕ ಏನೇನು ತೊಂದರೆಗಳಾಗ್ತಾ ಇವೆ ಜನಸಂಖ್ಯಾ ಸ್ಫೋಟದಿಂದ ಅದನ್ನ ಕಡಿಮೆ ಮಾಡಬಹುದು.